ಜಟಕಾ ಈಗ ನನಗಿಬ್ರು ಸುತ್ತಿ ಬಳಸಿ ಮಾತಾಡ್ತಾ ಇದ್ದೀರಿ. ನೀವ್ ಒಂಚೂರೇನೋ ಹೇಳ್ತೀರಿ, ನೀವ್ ಒಂಚೂರೇನೋ ಹೇಳ್ತೀರಿ. ಸತ್ಯ ಇಬ್ರು ಹೇಳ್ತಾ ಇಲ್ಲ ಅನ್ಸ್ತಾ ಇದೆ ನನಗೆ. ಏನ್ ನಿಮ್ಗೆ ನಿಜವಾದ ಸಮಸ್ಯೆ? ಇವಾಗ ನಮ್ಮನ್ನ ಸೇರಿಸ್ತಾ ಇಲ್ವಲ್ಲ, ಏನ್ ಕಾರಣ ಅಂತ ಕೇಳ್ಬೇಕು ನೀವು. ಅದೇನ್ ಸಮಸ್ಯೆ ಏನಂತ ಏನಮ್ಮ ಸಾಲಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ, ಹಾಗಾಗಿ ನಂಗೆ ಅವ್ರು ಬೇಡ ಅಂತ. ಸಾಲ ಮಾಡ್ಕೊಂಡಿದ್ದಾರೆ ಅಂತ ನಾನು ಬೇಡ ಅಂತ ಹೇಳ್ತಲ್ಲ ಮೇಡಮ್. ಪಟ್ಟ ಅನ್ನೋದು ಕಟ್ಟಿದ್ದಾರೆ ಅವ್ರು ನನಗೆ. ತೊಳಿಲಿ ಪಟ್ಟ ನನಗೆ. ಇದಲ್ವೇನಪ್ಪ ಸತ್ಯ? ಸರಿ ಮೇಡಮ್, ಇವಾಗ ನಾನು ಕೊಟ್ಟಿರ್ತಾನೆ, ಇವಾಗ ನೀವು ಬರ್ಬೇಕು ತಾನೆ. ಎಲ್ಲಿಗೆ ಬರ್ಬೇಕು? ಏನ್ ಬರ್ಬೇಕು ತಾನೆ? ನಿಮ್ ಇಷ್ಟಕ್ಕೆ ಏನೇನೋ ಹೇಳ್ಬಿಟ್ರೆ ನಾವೆಲ್ಲ ಕೇಳಿಸ್ಕೊಂಡ್ ಕೂತಿರ್ಬೇಕಾ? ನಿಮ್ ಹೆಂಡತಿ ಸರಿ ಇಲ್ಲ ಅಂತ ನೀವ್ ಹೇಳ್ಬೇಕು ಅಂದ್ರೆ ಸಂಶಯ ಬರಕ್ ಕಾರಣ ಇರ್ಬೇಕಲ್ವಾ? ಯಾಕೆ ಬಂತು? ನೋಡಿದ್ರೇನ್ರಿ ನೀವು ಅವ್ರನ್ನ ಬೇರೆಯವ್ರ ಜೊತೆ? ಅದಕ್ಕೆ ಮೇಡಮ್ ಕೇಳ್ತಾ ಇರೋದು ನಾನು. ನೋಡಿದ್ರಾ? ಹೌದು ಇಲ್ಲ ಹೇಳ್ಬೇಕು. ಯಾವಾಗ ನೋಡಿದ್ರಿ, ಎಲ್ಲಿ ನೋಡಿದ್ರಿ, ಹೇಗ್ ನೋಡಿದ್ರಿ ಹೇಳ್ಬೇಕು. ಇದೆಲ್ಲ ಒಂದ್ ವಾರದಲ್ಲಿ ನಡೆದಿದ್ಯೋ ಅಥವಾ 6 ತಿಂಗಳಿಂದ ನಡೀತಾ ಇದೆಯೋ? ಮೇಡಮ್ ಪರಿಚಯ 6 ತಿಂಗಳಿಂದ, ಇವ್ರು ಪ್ರೂಫ್ ಮಾಡಕ್ಕೆ 1 ವಾರದಿಂದ. ವ್ಯಕ್ತಿ ಯಾರು ಅನ್ನೋದು ಪ್ರಶ್ನೆ ಅಲ್ಲ. ಹೆಂಡತಿ ಗಂಡನ್ನ ಹತ್ರ ಸೇರಿಸ್ತಾ ಇಲ್ಲ ಅಂದ್ರೆ ಬೇರೆ ಯಾರೋ ಒಬ್ಬ ಇರ್ಬೇಕು ಅನ್ನೋ ಸಂಶಯ ಬರುತ್ತೆ. ಸಹಜನೋ ಅಲ್ವದು? ಅದಕ್ಕೇನ್ ಜವಾಬ್ ನಿಮ್ದು? ಮೇಡಮ್ ನನ್ನ ಹತ್ರ ಯಾತಕ್ಕಾಗಿ ಅವ್ರ ಜೊತೆ ನೀವು ಸೇರ್ತಾ ಇಲ್ಲ? ನೀವು ಚಿಕ್ಕ ವಯಸ್ಸು, ನಿಮಗೆ ಹತ್ರ ಬರಬೇಡ ದೂರ ಹೋಗುವಂತ ಗಂಡನ್ನ ದೂಡಿದ್ರೆ ಆತನಿಗೆ ನ್ಯಾಚುರಲಿ ಸಂಶಯ ಬರುತ್ತಲ್ವೇ? ನಮ್ಮ ನನಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಯಾಕಮ್ಮ? ತುಂಬಾ ಹತ್ರ ನನ್ಗೆ ಆ ರೀತಿ ಇದ್ ಮಾಡಿರೋದ್ರಿಂದ ಆ ವಿಷಯಕ್ಕೆ ಬಂದಾಗ, ಸೆಕ್ಸ್ ಬಗ್ಗೆ ಬಂದಾಗ ನನಗೆ ತುಂಬಾನೇ ಟಾರ್ಚರ್ ಕೊಟ್ಟಿದ್ದಾರೆ. ನನಗೆ ಅದಕ್ಕೆ ಇಷ್ಟ ಇಲ್ಲ. 1 ಗಂಟೆ ಗಂಡಸರ ತರ ನಡ್ಕೋಬೇಕಲ್ವೇನಪ್ಪ? ಪ್ರಾಣಿಗಳ ತರ ನಡ್ಕೊಬಿಟ್ರೆ ಹೆಣ್ಮಕ್ಳು ಏನ್ ಮಾಡ್ತಾರಪ್ಪ? ಮೇಡಮ್ ಅವ್ರನ್ನ ಕೇಳ್ಕೊಳ್ಳಿ. ಈಗ ಆತರ ಹೇಳ್ತಾ ಇದಾರಲ್ವಾ, ಈಗ ಮತ್ತೆ ನಾವು ನಿನ್ ಜೀವನ ನೀನ್ ಮಾಡ್ಕೊ, ನಿನ್ ಜೀವನ ನೀನ್ ನೋಡ್ಕೊ. ನನ್ ಕೈ ಸುಖ ಕೊಡಕ್ ಆಗ್ಲಿಲ್ಲ ಅಂದ್ಮೇಲೆ ನೀನ್ ಸುಖ ಕೊಡಲ್ಲ. ಡೈವರ್ಸ್ ಕೇಳಿದ್ ಸಹಜ. ನೀವು ಇವರಲ್ಲ, ಬೇರೆ ಹೆಣ್ಮಗಳು ಬಂದ್ರು ಇದೇ ಸಮಸ್ಯೆ ಉದ್ಭವ ಆಗಲ್ವೇನಪ್ಪ? ನೀವು ಅವ್ರನ್ನ ಕೌನ್ಸಿಲಿಂಗ್ ಕಳಿಸ್ಬೇಕು ಅಂತೀರಲ್ವಾ? ನಿಮ್ಮನ್ನಲ್ವಾ ಕೌನ್ಸಿಲಿಂಗ್ ಕಳಿಸ್ಬೇಕು? ಅವ್ರಿಗೂ ಬೇಕು, ನನ್ಗೂ ಬೇಕು. ಏನ್ ತಾಯಿ? ಇಲ್ಲ ಮೇಡಮ್, ನಾನ್ ಮಾಡ್ಸಲ್ಲ. 3 ತಿಂಗಳಿಂದ ಇದಕ್ಕೆ ನಾನು ಬಿಟ್ಟಿದ್ದಕ್ಕೆ ನಾನು ಕೌನ್ಸಿಲಿಂಗ್ ಕರಿತಾ ಇದೆಯಲ್ಲ. 3 ತಿಂಗಳಿಂದ ನೀನೇನು ಮಾಡಿಲ್ಲ ಅನ್ನೋದೇನು ನೋಡ್ಲಿ ಬೇಡ. ಒಂದು ಪಕ್ಷ ಮೇಡಮ್, ನಾನು ಹೇಳೋದಿಷ್ಟು, 3 ಜನ ಅಕ್ಕ ತಂಗಿದಿರಲ್ಲಿ ಹುಟ್ಟಿದ್ಯಾ ನೀನು. ನಿನ್ನ ತಂಗಿಗೆ ಇದೇ ಪರಿಸ್ಥಿತಿ ಅಕ್ಕ ತಂಗಿದಿಲ್ ಬಂದಿದೆ, ಈ ರೀತಿ ಕರ್ಕೊಂಡ್ಬಂದು ನಾನು ಕೂರಿಸ್ತಿದ್ದ? ಏನಮ್ಮ ಏನಮ್ಮ? ಸೆಕ್ಸ್ ಬಗ್ಗೆ ತುಂಬಾ ಬಂದಾಗ ತುಂಬಾ ಟಾರ್ಚರ್ ಕೊಡ್ತೀನಿ. ಏನ್ ಮೇಡಮ್ ಒಂಥರ ಬಟ್ಟೆಗಳು ಹೊರ್ದಾಕೋದು, ಒಂಥರ ಇದ್ ಮಾಡೋದು, ಏನೋ ಒಂಥರ ಆ ಮೂಮೆಂಟಿಗೆ ಬಂದಾಗ ಮನುಷ್ಯಂಗೆ ಏನ್ ಮಾಡ್ತೀನಿ ಅನ್ನೋದು ಗೊತ್ತಾಗಲ್ಲ. ಇಲ್ಲಮ್ಮ ಈಗ ಸರಿಮ್ಮ, ಹಿಂದೆ ಏನಾದ್ರೂ ಆಗಿದೆಯೇನಮ್ಮ ಆ ಥರ ಬೇಡ ಅಂತ ಅನ್ಸೋಷ್ಟು? ನನಗೆ ಬೇಡ ಅಂದ್ರೆ ಬಲವಂತವಾಗಿ ಬರೋದು, ಇಷ್ಟ ಇಲ್ಲ ಅಂದ್ರೆ ಬಲವಂತ ಹೋಗ್ಬೇಕು ಅನ್ನೋದು, ಡೈಲಿ ಬೇಕು ಅನ್ನೋದು, ನನಗೆ ಅದೆಲ್ಲ ಇಷ್ಟ ಇಲ್ಲ. ನಾನು ಬಿಟ್ಬಿಟ್ಟು ನಾನು ಒಂಟಿ ಜನ ನನ್ನ ನನಗೆ ಯಾರು ಸವಸನೂ ಬೇಡ. ಗಂಡ ಹೆಂಡತಿ ಮಧ್ಯೆ ಸಂಭೋಗ ಅನ್ನೋದು ಸಹಜ ಅಲ್ವೇನಮ್ಮ? ನಾನು ಒಂದು ಹೇಳ್ಬಿಡ್ತೀನಿ, ಒಂದು ಹೆಣ್ಣಾಗಿ ಇವನ ಜೊತೆ ಮಾಡೋ ಬದಲು ನಾಯಿ ಜೊತೆ ಇದ್ಬಿಡೋದ್ಮೇಲೆ ಏನ್ ಮಾಡ್ತಾರೆ ನಂಗೆ ಅದನ್ನ ಹೇಳಿ, ಬಿಡಿಸಿ ಹೇಳಿ. ಅದೇ ಮೇಡಮ್ ಹೇಳಿ, ಒಂಥರ ಬಲವಂತವಾಗಿ ಬರೋದು, ಒಂಥರ ರೇಪ್ ಮಾಡೋ ಟೈಪ್ ಬರೋದು. ಯಾಕಪ್ಪ? ಹೆಂಡತಿ ತಾನಪ್ಪ, ಪ್ರೀತಿಯಿಂದ ಮಾಡಿದ್ರೆ ಆಗಲ್ವೇನಪ್ಪ? ಏನ್ ಮೇಡಮ್ ಅಷ್ಟು ಇದು ಮಾಡಿದ್ರು? ಮೇಡಮ್ ಇದೊಂದೇ ಸಮಸ್ಯೆ ಅಲ್ಲ ಮೇಡಮ್, ತುಂಬಾನೇ ಪ್ರಾಬ್ಲಮ್ ಇದೆ. ಏನಮ್ಮ? ತುಂಬಾನೇ ಪ್ರಾಬ್ಲಮ್ ಇದೆ. ಏನಮ್ಮ? ಅದೇ ಅನುಮಾನ ಬೀಳೋದು, ಇನ್ನೊಂದು ಮಾಡೋದು, ಮತ್ತೊಂದು ಮಾಡೋದು. ಮೇಡಮ್ ಮನೇಲಿ ಕೂತ್ಕೊಂಡ್ಬಿಟ್ರೆ ದುಡಿಯಕ್ಕೆ ಹೋಗಲ್ಲ, ಮಾಡಲ್ಲ, ಮಟ್ಟಲ್ಲ, ಏನೂ ಇಲ್ಲ. ಇವಾಗ ಇವನ್ ಬೇಕು ಅಂತ ಒದ್ದಾಡ್ತಾ ಇರೋದು. ನನ್ನ ದುಡಿಮೆ ನಾನು ಮಾಡ್ತಾ ಇದ್ದೀನಿ, ದುಡಿಯೋದೇ ಬೇಡ. ಕೇಳಿ ಮೇಡಮ್, ಇವತ್ತು ಆಯ್ತು ಅವ್ರ ಚಿಕ್ಕಪ್ಪನ ಮುಂದೆ ನಿಂತ್ಕೊಂಡ್ರೆ ನಾನು ಒಪ್ಕೊಂತೀನಿ. ಯಾರ ಮುಂದೆನೂ ಸಾಲಗಾರ ಮುಂದೆ ಊರು ಬಂದ್ಬಿಡ್ಲಿ ಮೇಡಮ್. ಏನ್ ಮೇಡಮ್ ಇವತ್ತು ಸಾಲ ಮಾಡ್ಬಿಟ್ಟು ತಗೊಂಡಾಗ ಎಲ್ಲ ಪೂರ್ತಿ ಜಮೀನು ಪ್ರಾಬ್ಲಮ್ ಬಗ್ಗೆ ಕೊಟ್ಬಿಟ್ಟು ನನ್ನ ಜೀವನ ಅದು ಹೇಳಿದೆ, ಅಂಗಡಿ ಮಾಡ್ತೀನಿ, ನಿನ್ಗೂ ಒಂದು ಅಂಗಡಿ ಮಾಡ್ಕೊಡ್ತೀನಿ, ನಾವು ಬಾ, ಏನು ನಿನ್ನ ಸಮಸ್ಯೆ ಅಂತ ಕೇಳಿದೆ. ನಾನು ಒಂದೊಂದು ಇದನ್ನು ಇದು ಮಾಡಿದಾಗ್ಲೂ ಬರಬೇಡ ನೀನು ನನ್ನ ಇಬ್ಬರದಲ್ಲ ಮೇಡಮ್. ನಿಮ್ಗೆ ನಾನು ಹೇಳೋದು ಅರ್ಥ ಆಗ್ತಾ ಇಲ್ಲ. ಇವನ್ ಸಂಬಂಧ ಕಟ್ಟಿದಾನಲ್ಲ, ಅವ್ನ ಕರೆಸಿ ಅವ್ರ ಬಾಯಲ್ಲಿ ಮಾತು ಕೇಳಿ, ಅವ್ರ ಫ್ರೆಂಡ್ಸ್ಗಳು ಬಂದಿದ್ದಾರೆ, ಆ ಫ್ರೆಂಡ್ಸ್ಗಳೆಲ್ಲ ಏನು ಹೇಳಿದ್ದಾನೆ ಅದನ್ನೆಲ್ಲ ಕೇಳಿ, ಆಮೇಲೆ ನೀನು ಮಾಡಿದ ಸರಿ ತಪ್ಪು ಅಂತ ನೀವು ಹೇಳಿ. ಇನ್ನೂ ಸ್ಪಷ್ಟವಾಗಿ ಹೇಳಮ್ಮ, ಏನ್ ಮಾಡ್ತಾ? ಒಂಥರ ಕೆಟ್ಟಾಗಿ ಬಿಹೇವ್ ಮಾಡೋದು ಮೇಡಮ್. ಅದು ಹೆಂಗೆ ಅಂದ್ರೆ ಹೆಂಗೆ ಹೇಳಿ, ಹೊಡಿಯೋದು ಪರ್ಚೋದು ಎಲ್ಲ ಮಾಡ್ತಾರೆ. ಪರ್ಚೋದೆಲ್ಲ ಮಾಡ್ತಾರೆ. ಅವನು 1 ತಿಂಗಳು ನನ್ನ ಹತ್ರ ಇದ್ದು ನೋಡ್ಲಿ, ಇಲ್ದಿರ ನೋಡ್ಲಿ, ನನ್ನ ಬಾಡಿ ಮತ್ತೆ ನಾನು ಮನುಷ್ಯ ಹೆಂಗಿರ್ತೀನಿ ಅಂತ ಇಲ್ದಾಗೂ ನೋಡಿ. ಅವ್ನು ಬಿಟ್ಮೇಲೆ ನಾನು ಚೆನ್ನಾಗಿದ್ದೀನಿ ಮೇಡಮ್, ನನಗೆ ಯಾವುದೂ ಇಲ್ಲ ಮೇಡಮ್ ತೊಂದರೆ. ಇನ್ನೇನಾದ್ರು ಬರಲಿಲ್ಲ ಅಂದ್ರೆ ಅವ್ರು ಬೆಳಗ್ಗೆ ಮಾರನೇ ದಿನ ಇದು ನಾನು ಸ್ನಾನ ಮಾಡಂಗಿಲ್ಲ. ಸ್ನಾನ ಮಾಡಿದ್ರೆ ಬೇರೆಯವ್ರ ಜೊತೆ ಮಲಗಿ ಸ್ನಾನ ಮಾಡಕ್ ಮುಂಚೆ ನಡಿ ಹಾಸ್ಪಿಟ್ಲಿಗೆ. ಏನು ಮೇಡಮ್ ಇದೆಲ್ಲ? ದೇವ್ರೇ ಕಾಪಾಡ್ಬೇಕು. ನಮ್ಗೆ ಇಷ್ಟ ಇಲ್ಲ, ಬೇಡ. ಈಗ ಅವಳನ್ನೇನ್ ಮಾಡ್ಲಿ? ನಾನು ಅದನ್ನ ಹೇಳಿ, ಅವಳನ್ನೇನ್ ಮಾಡ್ಲಿ? ಬಸ್ ತಗೊಂತೀವಿ, ನಾವು ಅವ್ರಿಗೂ ತಗೊಂತೀವಿ, ಇವ್ರಿಗೂ ತಗೊಂತೀವಿ. ಇವರಿಬ್ಬರು ಇಷ್ಟ ಇಲ್ಲ ಅಂದ್ರೆ ಮಕ್ಕಳು ನಾನು ಹ್ಯಾಂಡ್ ಓವರ್ ತಗೊಂಡು ಇವರೆಲ್ಲರೂ ಸತ್ತೋಗ್ರೆ ತಗೊಳ್ಳಿ ಅಷ್ಟೇ. ಮಕ್ಕಳು ನನ್ನ ಹ್ಯಾಂಡ್ ಓವರ್ ಕೊಟ್ಬಿಡಿ, ಇವರಿಬ್ಬರು ಹ್ಯಾಂಡ್ ಓವರ್ ಬೇಡ. ಇವಳಿಂದನೂ ಬೇಡ, ಅವನಿಂದನೂ ಬೇಡ. ಮೊನ್ನೆ ಇವಾಗೂ ನನ್ನ ಕೈಲಿ ಒದೇ ತಿನ್ನೋದು ರೆಡಿ ಆಗಿದ್ದಾರೆ ಕೇಳಿ.
ಮನೆಯಲ್ಲೇ ಹೊಡೆದಿದ್ದೀನಿ. ಬೇಡ ನ್ಯಾಯ ರೀತಿನ ಬದುಕಿ. ರಾತ್ರಿ ಫೋನ್ ಮಾಡ್ಬಿಟ್ಟು ಏನ್ ಹೇಳ್ತಾರೆ ಮೇಡಮ್, 1 ಗಂಟೆ ರಾತ್ರಿ ಬರ್ತೀನಿ, ಯಾರು ಕರ್ಕೊಂಡ್ ಬರ್ತೀನಿ ಅಂತ ನೋಡು, ಇಲ್ದ ಫೋನ್ ಮಾಡಿದ್ರೆ ಮೈ ಎಲ್ಲ ಕುಯಿಸ್ತೀನಿ ಅಂತ ಹೇಳ್ತಾರೆ. ಇವ್ರಿಗೂ ಇಷ್ಟ ಇಲ್ಲ ತಾನೆ, ಇಬ್ಬರು ಎಲ್ಲರೂ ದೂರ ಹೊರಟೋಗ್ಬಿಡಿ, ಮಕ್ಕಳು ನನ್ನ ಹೆಂಡ ಹೊರಟು. ಇಬ್ರಿಗೂ ಇಷ್ಟ ಇಲ್ವಾ ಅಂತ ಅವ್ರು ಬೇಕು ಅಂತ ಹೇಳ್ತಾರಲ್ಲಪ್ಪ. ನಿನ್ಗೆ ಇಷ್ಟ ಇದೆಯಾ ಬದುಕಕ್ಕೆ? ಇಷ್ಟೆಲ್ಲ ಮಾಡಿದ್ಮೇಲೆ ಇನ್ನ ಏನು ಮಾಡಲ್ಲ ಅನ್ನೋದೇನು ನೀನು ಬೇಡ ನೀನು ಬೇಡ ನನಗೆ. ನೀನು ಬೇಡ ಅಂದ್ರೆ ಮಕ್ಕಳೇನು ಹೋಗ್ಬೇಕು? ಬಿಡು, ನನ್ನ ಮಕ್ಳು ನಾನು ಸಾಕು. ನಿನ್ನ ಕೈ ಎರಡವ್ರೆ ಮಕ್ಕಳಿಗೆ ಹೆಂಗ್ ಕೊಟ್ಬಿಡ್ತಾರೆ? ಕೊಡೋಕಿಲ್ಲ ಮಕ್ಕಳು. ಯಾಕೆ ಕೊಡಲ್ಲ? ಕೊಡಲ್ಲ ಯಾಕೆ ಕೊಡಲ್ಲ? ಕೊಡಲ್ಲ ನಾನು. ಅವ್ರ ಮಕ್ಕಳು ನೀವ್ ತಿಳ್ಕೊಂಡು ನೋಡಿ, ಈ ತರದ್ ಗೊಡ್ಡ ನ್ಯಾಯ ಬೇಡ ಅಂತಾನೆ ನಾನ್ ಕೂತಿರೋದು. ನಿಮ್ ಇಷ್ಟಕ್ಕೆ ನೀವು ನ್ಯಾಯ ಮಾಡೋದಲ್ಲ. ಕೂತ್ಕೊಳ್ಳಿ, ಮಾತನಾಡಕ್ ಅವಕಾಶ ಕೊಡಿ ಫಸ್ಟ್ ನೀವು. ಬೇಡ ಮೇಡಮ್, ಏನಾರು ಮಾಡ್ಸಮ್, ದಯವಿಟ್ಟು ಬೇಡ ಮೇಡಮ್. ಏನ್ ದಯವಿಟ್ಟು ಬೇಡ? ಇದು ಬೇಡ, ನಾವು ಏನೋ ಇದು ಮಾಡ್ಕೊತೀವಿ. ಏನಪ್ಪಾ ನಿಮ್ದು? ನಿಮಗ್ ಮಾತಾಡಕ್ ಭಯ ಏನಪ್ಪ? ಬೇಡ ಮೇಡಮ್, ಬೇಡ. ಏನ್ ಬೇಡ? ಇದು ಬೇಡ, ಬಿಡಿ. ಶೂಟಿಂಗ್ ಬೇಡ ಅಂತ ಹೇಳ್ತಾ ಇರೋದು. ಬೇಡ ನೀವ್ ಮೊದ್ಲು ಕೂತ್ಕೊಳ್ಳಿ. ಇಲ್ಲ ಬೇಡ ಮೇಡಮ್, ಮುಂಚೆ ಏನೋ ಇದು ಮಾಡ್ಕೊಳ್ಳಿ. ನನಗೆ ಇಲ್ಲ, ನೀನು ಕರ್ಸ್ದವ್ರು ಯಾರು?